ಈ ಕಥಾಭಾಗವನ್ನು ಕೇಳಿ ತಿಳ್ಕೊತೀವಿ. ಈ ವ್ರತವನ್ನು ಯಾರು ಹೇಳಿದ್ರು, ಎಲ್ಲಿಂದ ಬಂತು, ಮೊದಲು ಯಾರು ಮಾಡಿದ್ರು, ಅವ್ರಿಗೇನು ಸಿಕ್ತು, ಅವರಿಂದ ಕೇಳಿ ಮತ್ತೆ ಯಾರು ಮಾಡಿದ್ರು, ಹೀಗೆ ಆ ಕಥಾಹಂದರದಲ್ಲಿ ನಿಮಗೆ ಅದರ ಮೂಲದಿಂದ ಹಿಡಿದು ನಿಮ್ಮವರೆಗೂ ಬರುತ್ತೆ ವ್ರತ. ಈ ಒಂದು ಕರ್ಮಾಂಗದಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಇದು ಏನಕ್ಕೆ ಮಾಡ್ತಾ ಇರೋದು ಅನ್ನೋ ಒಂದು ವಿಚಾರನ ಮೊದಲಿಗೆ ನಾವು ತಿಳ್ಕೊಂಡು ಆಮೇಲೆ ಮುಂದಕ್ಕೆ ಹೋದರೆ ತುಂಬ ಅನುಕೂಲ. ಯಾಕೆಂದರೆ ಮಾಡಬೇಕಾಗಿರೋದು ನೀವೇ. ಇಲ್ಲಿ ನಾವು ಪುರೋಹಿತರಾಗಿ ಕೂತಿದ್ದೀವಿ, ಮಂತ್ರಗಳನ್ನು ಕಲ್ತಿದ್ದೀವಿ, ಹೇಳ್ತಾ ಇದ್ದೀವಿ, ಬಟ್ ನಮಗೆ ಅಧಿಕಾರ ಇಲ್ಲ. ಅಧಿಕಾರ ಇರೋದು ನಿಮಗೇನೆ. ಅದಕ್ಕೆ ಮೊದಲೇ ತಿಳ್ಕೊಂಡ್ರೆ ಅನುಕೂಲ. ಹೀಗೆ ಈ ಶಾಂತಿಯ ಹೆಸರು ಬಂದು ಸಹಸ್ರ ಚಂದ್ರ ದರ್ಶನ ಶಾಂತಿ ಅಥವಾ ಪ್ರಪೌತ್ರ ಜನನ ಶಾಂತಿ ಎಂದು ಕೂಡ ಕರೀತಾರೆ. ಪುಸ್ತಕದಲ್ಲಿದೆ, ನಾನು ನಿಮಗೆ ತೋರಿಸ್ತೀನಿ. ಪ್ರಪೌತ್ರ ಅಂತಂದರೆ ಮರಿ ಮೊಮ್ಮಗ, ಪುತ್ರ, ಪೌತ್ರ, ಪ್ರಪೌತ್ರ. ಅಲ್ಲಿನ ಮುಂದಕ್ಕೆ ನನಗೂ ಗೊತ್ತಿಲ್ಲ, ಕೇಳಬೇಡಿ, ಯಾಕೆ ನಾವು ನೋಡಿದ್ವಿ. ಹಾಗಾಗಿ ಈ ಶಾಂತಿಯನ್ನು ಎರಡು ರೀತಿಯಲ್ಲಿ ಮಾಡ್ತಾರೆ. ಇದು ನಿಮಗೆ ಗೊತ್ತಿರಲಿ. ಮೊದಲೇ 82 ವರ್ಷ ತುಂಬಲೇಬೇಕು ಅಂತೇನಿಲ್ಲ. ಅದಕ್ಕೆ ಮುಂಚಿತವಾಗಿ ಪ್ರಪೌತ್ರ ಜನನ ಏನಾದರೂ ಆದರೆ, ಅಂದರೆ ಮರಿಮೊಮ್ಮಗನ ಜನನ ಆದರೆ ಅವರು ಈ ಕರ್ಮಾಂಗಕ್ಕೆ, ಈ ಶಾಂತಿಗೆ ಹಾಜರಾಗಬಹುದು, ಎಲಿಜಿಬಲ್. ಆದರೆ ಈಗಿನ ಕಾಲದ ಸಂಪ್ರದಾಯದಲ್ಲಿ ಮರಿಮೊಮ್ಮಗ ಹುಟ್ಟಬೇಕು ಅಂತಂದರೆ 80ರಿಂದ 100 ವರ್ಷ ಆಗಲೇಬೇಕು. ಯಾಕಂದರೆ ಮದುವೆಗಳಾಗದೆ 30 ವರ್ಷ. ಉದಾಹರಣೆ ಹೇಳ್ತೀನಿ ನಿಮಗೆ. ನನ್ನ ಮಗ SLC ಎಕ್ಸಾಮ್ ಬರೆಯೋ ಹೊತ್ತಿಗೆ ನನಗೆ 56 ವರ್ಷ ಆಗಿದೆ. ಇನ್ನು ನಾನು ಮರಿಮೊಮ್ಮಗನ ನೋಡೋದು ಯಾವ ಕಾಲಕ್ಕೆ? ಅದಕ್ಕೆ ನಿಮ್ಗೆ ಹೇಳಿದ್ದು ಬಹಳ ವಿಶೇಷದಲ್ಲಿ ವಿಶೇಷ ನಾವು ಮಾಡ್ತಾ ಇರುವಂಥ ಕಾರ್ಯ. ಈ ಕಾರ್ಯ ಹೇಗೆ ಶುರುವಾಯಿತು, ಎಲ್ಲಿಂದ ಬಂತು, ಮೂಲ ಏನು? ನಿಮಗೆಲ್ಲ ಕಥೆಯಲ್ಲೂ ಪ್ರಾರಂಭ ಆಗೋದು ಹೇಗೆ? ವ್ರತ ಕಥೆಗಳಿಗೆ ವರಮಹಾಲಕ್ಷ್ಮಿ ವ್ರತ ಮಾಡಿದ್ದೀರಿ, ಸತ್ಯನಾರಾಯಣ ವ್ರತ ಮಾಡಿದ್ದೀರಿ, ಕೇದಾರೇಶ್ವರ ವ್ರತ ಮಾಡಿದ್ದೀರಿ, ಮಂಗಳಗೌರಿ ವ್ರತ ಮಾಡಿದ್ದೀರಿ, ಸ್ವರ್ಣಗೌರಿ ಮಾಡಿದ್ದೀರಿ, ವರಸಿದ್ಧಿ ವಿನಾಯಕ ವ್ರತ ಮಾಡಿದ್ದೀರಿ. ಇಂಥ ವ್ರತಗಳು 108 ಇವೆ, ಬೇಕಾದಷ್ಟೇ. ಆ ವ್ರತಗಳ ಕಥಾಭಾಗ ಶುರುವಾಗದೆ ಪೂರ್ವ ಕಾಲದಲ್ಲಿ ನೈಮಿಷಾರಣ್ಯ ವಾಸಿಗಳಾದ ಸಮಸ್ತ ಋಷಿಗಳು ಒಂದಾನೊಂದು ಕಾಲದಲ್ಲಿ ಸೂತ ಮಹಾಮುನಿಗಳನ್ನು ನೋಡಿ ಕೇಳುವಂಥವರಾದರು. ಏನಂತ ಕೇಳುವಂಥವರಾದರು ನೋಡಿ. ಆಗಿನ ಕಾಲ ಹೇಗಿತ್ತು, ಈಗಿನ ಕಾಲ ಹೇಗಿತ್ತು, ಮಧ್ಯದಲ್ಲಿ ಒಂದು ಮಾತು ತೋರಿಸ್ತೀನಿ ನಾನು. ನಾವೇನಾದ್ರು ಖಾಲಿ ಕೂತ್ರೆ ಇವಾಗ ಬಿಗ್ ಬಾಸ್ ಸುದ್ದಿ ಮಾತಾಡ್ತೀವಿ. ಆಗಿನ ಕಾಲದಲ್ಲಿ ಖಾಲಿ ಕೂತ್ರೆ ಆಯಾ ಪೂಜೆಗಳು, ವ್ರತಗಳು, ಈ ಕಷ್ಟಕ್ಕೆ ಏನು, ಆ ತೊಂದರೆಗೆ ಏನು, ಈ ಅನಾರೋಗ್ಯಕ್ಕೆ ಏನು ಇದು ಪರಿಹಾರ ಅನ್ನೋದನ್ನ ಕುರಿತು ಚರ್ಚೆ ಮಾಡಿ ಮಾತಾಡ್ತಾರೆ.